ಆಗಿರೋದು ಒಂದು ದೊಡ್ಡ ಪ್ರಮಾದ ಆಗಿದೆ. ಹಿಂದೂಗಳ ದೇವಸ್ಥಾನದಲ್ಲಿ ಕಳ್ತನ ಮಾಡ್ತಾ ಇದ್ದಾರೆ. ಇವಾಗ ನಿಮ್ಗೆ ಗೊತ್ತಾಗಿದೆ 500 ವರ್ಷ ಯಾಕೆ ಬೇಕಾಯ್ತು ರಾಮ ಮಂದಿರ ಕಟ್ಟಕ್ಕೆ ಅಂತ. ಯಾರ್ಯಾರು ಅಡ್ಗಾಲ್ ಹಾಕೋದು ದೇವಸ್ಥಾನ ಕಟ್ಟಕ್ಕೆ ನಿಮ್ಗೆ ಗೊತ್ತಿದೆ, ಯಾರ್ಯಾರು ಇದಕ್ಕೆ ವಕೀಲರನ್ನ ನೇಮಕ ಮಾಡೋದು ಗೊತ್ತಿದೆ, ಯಾವ ಕಾಂಗ್ರೆಸ್ ಪಾರ್ಟಿ 17ರಿಂದ 18 ಸುಪ್ರೀಂ ಕೋರ್ಟ್ ಲಾಯರ್ಗಳನ್ನ ಅಫಿಡಿಯೇಟ್ ಕೊಟ್ಟು ರಾಮ ಮಂದಿರ ಕಟ್ಟಬಾರ್ದು ಅಂತಲೂ ನಿಮ್ಗೆ ಗೊತ್ತಿದೆ. ಸೊ ನೈತಿಕತೆ ಇಲ್ಲ. ಈಗ ರಾಮನ ಭಕ್ತಿ ಇರೋರು, ರಾಮನ ಪೂಜೆ ಮಾಡೋರು ಇದ್ರ ಬಗ್ಗೆ ಕೇಳಕ್ಕೆ ನೈತಿಕ ಇದೆ, ಅದು ಪ್ರಶ್ನೆ ಇದೆ, ಹಕ್ಕಿದೆ. ಅವರಿಗೆ ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ಅಲ್ಲಿನ ಟ್ರಸ್ಟಿ ಅವರು. ಅನೇಕ ಬಾರಿ ಬೇರೆ ಬೇರೆ ದೇವಸ್ಥಾನದಲ್ಲಿ ಉದಾಹರಣೆ ಕೊಟ್ರಿ, ನೀವು ತಿರುಪತಿ ಕೊಟ್ರಿ, ನೀವು ಕೇರಳದ ಬಗ್ಗೆ ಕೊಟ್ರಿ, ಅನೇಕ ದೇವಸ್ಥಾನ, ಸಣ್ಣ ದೇವಸ್ಥಾನದಲ್ಲೂ ಈ ತರದ ಒಂದು ಮನುಷ್ಯನ ಸೆಲ್ಫಿಶ್ ಬಿಹೇವಿಯರ್ಗೋಸ್ಕರ ಅನೇಕ ಕಡೆ ಸಣ್ಣ ಸಣ್ಣ ದೇವಸ್ಥಾನದಲ್ಲೂ ಆಗಿರುತ್ತೆ. ಇದನ್ನ ತಡೆಗಟ್ಟಬೇಕು ಅಂದ್ರೆ ಯಾವ್ದಾದ್ರು ಒಂದು ಹೊಸ ಟ್ರಸ್ಟ್ ಅನ್ನ ಬಂದು ನಮ್ಮ ನಂಬಿಕೆಯನ್ನ ಮತ್ತೆ ಅಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ದೇರ್ ಶುಡ್ ಬಿ ಅ ಕ್ಲೆನ್ಸಿಂಗ್ ಆಫ್ ದಿ ಎಂಟೈರ್ ಟ್ರಸ್ಟ್. ಇವಾಗ ನೀವು ಹೇಳ್ತಿದ್ದೀರಿ ಕರೆಕ್ಟು. ಅಲ್ಲಿ ಏನಾಗಿದೆ ದುಡ್ಡು ಅಂತ ಹೇಳಿ ಲೆಕ್ಕ ಕೇಳಲಿಕ್ಕೆ ಹಕ್ಕಿರೋದು ರಾಮ ಭಕ್ತರಿಗೆ. ಯಾರು ಈ ಸಂಘರ್ಷದ ಭಾಗವಾಗಿದ್ರು, ಹೋರಾಟದ ಭಾಗವಾಗಿದ್ರು, ಯಾರು ರಾಮನ್ ವಿರೋಧಿಸಿದ್ರು ಅವ್ರಿಗೆ ಹಕ್ಕಿಲ್ಲ. ಸರಿಯೇ. ನಾವು ಪ್ರಶ್ನೆ ಕೇಳೋದಾದ್ರೂ ಯಾರನ್ನ? ಟ್ರಸ್ಟ್ನವ್ರ ಮೇಲೇನೆ ಅವಿಶ್ವಾಸ ಇದೆ. ಟ್ರಸ್ಟ್ನವರ ಇನ್ವಾಲ್ವ್ಮೆಂಟ್ ಇಲ್ದಲೆ ಇಷ್ಟೆಲ್ಲ ಲೂಟಿ ಆಗೋಯ್ತಾ ಅನ್ನೋ ಅನುಮಾನಗಳು ಕೂಡ ಇದೆ. ಹಿಂಗಿರುವಾಗ ಯಾರನ್ನ ಪ್ರಶ್ನೆ ಮಾಡ್ತೀರಿ? ರಾಮ ಭಕ್ತರ ತಾವು ರಾಮ ಭಕ್ತರಾಗಿ ನಾವು ಕಮಿಟಿಯವ್ರನ್ನೇ ಟ್ರಸ್ಟ್ ಮಾಡಿ ಕೇಳ್ಬೇಕಾಗತ್ತೆ. ಆಫೀಸ್ ಬೇರರ್ಸ್ನೇ ಕೇಳಬೇಕು. ಯಾವ ಆಫೀಸ್ ಬೇರರ್ಸ್ಗೆ ನಾವು ಜವಾಬ್ದಾರಿ ಏನ್ ಕೊಟ್ಟಿದ್ವೋ ಅವರನ್ನೇ ಕೇಳಬೇಕು. ಯಾವ ತರದ ಆಡಿಟ್ ಅನ್ನ ಮಾಡಿಸ್ಬೇಕು, ಯಾವ ತರದ ಒಂದು ಅಡ್ಮಿನಿಸ್ಟ್ರೇಟರ್ ಅನ್ನು ತರಬೇಕು ಅನ್ನೋದನ್ನ ನಾವೇ ಕೇಳಬೇಕು. ಇದಕ್ಕೆ ಪ್ರೋಸೆಸ್ ಅನ್ನ ಬರ್ದಿದ್ರು, ಇದಕ್ಕೆ ಎಂಟೈರ್ ಸಿಸ್ಟಮ್ ಅನ್ನು ಬರ್ದಿದ್ರು. ಎಲ್ಲವನ್ನು ಮೀರಿಸಿ ರೆಸೀಟಿ ಹಾಕ್ದೇನೆ ಸಿಲ್ವರ್, ಗೋಲ್ಡ್ ಎಲ್ಲವನ್ನೂ ತಗೊಂಡು ಹೋಗಿದ್ದಾರೆ. ಅಂದ್ರೆ ಇದು ಕೇವಲ ಮನುಷ್ಯನ ಸ್ವಾರ್ಥ. ಹೇಗೆ ಆಫೀಸರ್ಸ್ ಅಲ್ಲಿ ಲಂಚಾವತಾರವನ್ನು ನೋಡಿದಿರೋ ಹಾಗೆ ಭಕ್ತಾದಿಗಳ ದುಡ್ಡನ್ನ ಈ ಅಡ್ಮಿನಿಸ್ಟ್ರೇಟರ್ ತಗೊಂಡು ಹೋಗಿದ್ದಾರೆ. ಅಂದ್ರೆ ಅವ್ರಲ್ಲಿರ್ತಕ್ಕಂಥ ಒಂದು ಸೆಲ್ಫಿಶ್ ನೇಚರ್ ಅಂತ ನಾನು ಹೇಳ್ತೇನೆ. ಸಂಬರ್ಗಿ ಅವರೇ, ಕ್ಷಮೆ ಇರ್ಲಿ, ಅರುಣ್ ಯೋಗಿರಾಜ್ ಅವರು ಮಾತನಾಡ್ತಾ ಇದ್ದದನ್ನ ಕೇಳಿಸ್ಕೊಳ್ತಾ ಇದ್ದೆ. ಹೈದರಾಬಾದ್ ನಿಂದ ಒಂದು ಟೀಮ್ ಅನ್ನ ಹೈರ್ ಮಾಡಿಕೊಂಡು ದೇಣಿಗೆ ವಿಚಾರದಲ್ಲಿ, ಹುಂಡಿ ಕಾಸಿನ ವಿಚಾರದಲ್ಲ, ಯಾರೆಲ್ಲ ರಾಮ ಮಂದಿರಕ್ಕೆ ದೇಣಿಗೆಯನ್ನ ನೀಡ್ತಾ ಇದ್ರು ಅವ್ರು ಕೊಟ್ಟ 1 ರೂಪಾಯಿದೂ 10 ನಿಮಿಷದಲ್ಲಿ ಅವ್ರ ಮೊಬೈಲಿಗೆ ಲೆಕ್ಕ ಹೋಗಬೇಕು. ಆ ರೀತಿಯಾದ ಒಂದು ಫುಲ್ ಪ್ರೂಫ್ ಸಿಸ್ಟಮ್ ಅನ್ನ ತರುವ ಪ್ರಯತ್ನವನ್ನ ಮಾಡಲಾಗ್ತಾ ಇತ್ತು. 1.5 ವರ್ಷಗಳ ಕಾಲ ಈ ದೇಣಿಗೆಯ ಹಣವನ್ನ ಹೆಂಗೆ ನಾವು ಟ್ರಾನ್ಸ್ಪರೆಂಟ್ ಆಗಿ ಇಡಬಹುದು ಅನ್ನೋದ್ರ ಲೆಕ್ಕಾಚಾರನೇ ನಡೆಸಿದೆ ಟ್ರಸ್ಟ್ ಅಂತ ಹೇಳ್ತಾ ಇದ್ರು. ಎಲ್ಲೋ ಒಂದ್ ಕಡೆ ದೇಣಿಗೆ ದುಡ್ಡಿಗೆ ಕೊಟ್ಟಷ್ಟು ಗಮನ ಹುಂಡಿಗೆ ಬರ್ತಾ ಇರೋ ದುಡ್ಡು ಬಗ್ಗೆ ಕೊಡ್ಲಿಲ್ವಾ? ಕೊಟ್ಟಿಲ್ಲ ಅಂದ ತಕ್ಷಣ ಬೇಕಂತಲೇ ಕೊಟ್ಟಿಲ್ವಾ ಅನ್ನೋ ಪ್ರಶ್ನೆ ಕೂಡ ಬಂದ್ಬಿಡುತ್ತೆ. ನೋಡಿ, ಈ ಫ್ರಾಡ್ ಸಿಸ್ಟಮ್ ಮತ್ತು ಆಡಿಟ್ ಸಿಸ್ಟಮ್ ಇದು ಕೇವಲ ಭಾರತ ರಾಮ ಮಂದಿರಕ್ಕೆ ಸೀಮಿತವಾಗಿಲ್ಲ. ರೋಮಿಗೆ ಬರುವ ದೇಣಿಗೆಯಲ್ಲೂ ಅವ್ಯವಹಾರ ಆಗಿದೆ ಅಂತ ಹೇಳಿ ಅನೇಕ ಇಟಾಲಿಯನ್ ಸಂಸ್ಥೆಗಳು ಅದ್ರ ಬಗ್ಗೆ ಉಲ್ಲೇಖ ಮಾಡಿದೆ. ಯಾವುದೋ ಅನ್ಐಡೆಂಟಿಫೈಡ್ ಗ್ರೂಪ್ ಹೋಗ್ತಾ ಇದೆ ಅಂತಾನೆ ಉಲ್ಲೇಖ ಆಗಿದೆ. ಎಂಟೈರ್ ಮೆಕ್ಕಾದಲ್ಲಿರ್ತಕ್ಕಂಥದ್ರ ಬಗ್ಗೆನೂ ಆಡಿಟು, ಅಲ್ಲಿರ್ತಕ್ಕಂಥ ಪರ್ಚೇಸ್ ಬಗ್ಗೆನೂ ಅದ್ರ ಬಗ್ಗೆನೂ ಮಾತುಕತೆ ನೀವು ಪೇಪರ್ ಅಲ್ಲಿ ನೋಡ್ಬೋದು. ಸೊ ಎಲ್ಲೆಲ್ಲಿ ಸಕ್ಕರೆ ಇರುತ್ತೋ ಅಲ್ಲಲ್ಲಿ ಇರುವೆ ಇರುತ್ತೆ. ಆ ಇರುವೆನೇ ಈ ಸೆಲ್ಫಿಶ್ ನೇಚರ್ ಇಂದ ಇದಾಗಿರ್ತಕ್ಕಂಥದ್ದು. ಈಗ ಆಡಿಟ್ ಸಿಸ್ಟಮ್ ಅಲ್ಲಿ ಯಾವ ತರ ಸುಧಾರಣೆ ತರಬೇಕು, ವಾಟ್ ರೆವಲ್ಯೂಷನರಿ ಸಿಸ್ಟಮ್ ತರಬೇಕು ಅನ್ನೋದನ್ನ ಈಗೇನ್ ಯೋಗಿ ಅವರು ಅರೆಸ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಕು. ಆಗಿದ್ದನ್ನ ಮುಂದೆ ತಡಿಬೇಕು ಅನ್ನೋದನ್ನ ಚಿಂತೆ ಮಾಡಬೇಕು ಹೊರತು ಆಗಿದ್ರಿಂದ ಒಂದು ರಾಜಕೀಯ ಪಕ್ಷವಾಗಿ 2027 ನಲ್ಲಿ ಎಲೆಕ್ಷನ್ಗೋಸ್ಕರ ಇದೊಂದು ಕರಸೇವಕರು ಆಗಿದ್ದವರು ವಾಸುದೇವ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರಿಗೆ ನಾನು ಸೇಮ್ ಪ್ರಶ್ನೆ ಕೇಳಿದ್ದೆ. ಆಗಬಾರ್ದಾಗಿತ್ತು, ಆಗಿರೋದನ್ನ ಈಗ ರಿಪೇರ್ ಮಾಡಬೇಕು ಅನ್ನೋ ವಾದ ಸರಿಯೇ? ಆಗ್ಲಿಕ್ಕೆ ಬಿಡಬಾರ್ದಾಗಿತ್ತು ಅನ್ನೋದೇ ಅಲ್ವಾ ವಾದ? ಇಡೀ ದೇಶದ ಗಮನ ಇದೆ, ವಿದೇಶದಲ್ಲಿರೋ ರಾಮ ಭಕ್ತರ ಗಮನ ಕೂಡ ಇದೆ. ವಿದೇಶಿಯರು ಯಾರು ಭಾರತದ ಮೂಲದವರು ಅಲ್ಲ, ಅವರು ಕೂಡ ಗಮನಿಸಿದ್ದಾರೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ಆಗೋ ಸಂದರ್ಭದಲ್ಲಿ. ಹೀಗೆ ಇಡೀ ಪ್ರಪಂಚದ ಕಣ್ಣು ದೃಷ್ಟಿ ನೆಟ್ಟಿರುವಂತಹ ದೇಗುಲದಲ್ಲಿ ಹೀಗಾಗ್ಲಿಕ್ಕೆ ಬಿಡದ ವ್ಯವಸ್ಥೆಯನ್ನ ತರ್ಲಿಕ್ಕೆ ಆಗ್ಲಿಲ್ವಲ್ಲ ಅನ್ನೋದು ಬೇಸರ ಅಲ್ವಾ ಅಂತ. ಇದರಲ್ಲಿ ತುಂಬಾ ಬೇಸರದ ಸಂಗತಿ, ತಲೆ ತಗ್ಗಿಸುವ ಸಂಗತಿ. ಇದು ರಾಮನ ಭಕ್ತನಾಗಿ, ಹಿಂದೂ ಕಾರ್ಯಕರ್ತನಾಗಿ ನಮ್ಮಿಂದನೇ, ನಮ್ಮವರಿಂದನೇ ಈ ತರದೊಂದು ತೊಂದರೆ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಕ್ಷಮೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ರೈಟ್. ಥ್ಯಾಂಕ್ ಯು ಪ್ರಶಾಂತ್ ಸಂಬರ್ಗಿ ಅವರೇ ಜಾಯ್ನ್ ಆಗಿದ್ದಕ್ಕೆ. ಒಂದು ಪ್ರಶ್ನೆ ಯದು ಸರ್ನ ಕೇಳ್ಕೊಂಡು ವಾಪಸ್ ಬರ್ತೀನಿ ಸರ್. ಇಡೀ ಒಂದು ಸಮುದಾಯ ಬರ್ತೀನಿ ಸರ್. ನಾನು ಅವ್ರಿಗೆ ಕೇಳಿರೋದು ಒಂದೇ ಪ್ರಶ್ನೆ, 45 ನಿಮಿಷ ಆಗಿದೆ. ಹಲವಾರು ಪ್ರಶ್ನೆಗಳನ್ನು ನೀವು ರೈಸ್ ಮಾಡಿದ್ದೀರಿ. ಸಮಯಾವಕಾಶ ನಿಮಗೂ ಕೊಡ್ತೀನಿ. ಆದ್ರೆ ಯದು ಸರ್, ನನ್ನ ಪ್ರಶ್ನೆ ಇರೋದು,
ಹೊರಗಿನಿಂದ ಬಂದ್ರು, ಹಿಂದೂ ದೇವಾಲಯಗಳನ್ನ ಲೂಟಿ ಮಾಡಿದ್ರು ಅನ್ನೋ ಕಾರಣಕ್ಕೆ ಒಂದು ಸಮುದಾಯವನ್ನ ತಲೆತಲೆಮಾರುಗಳ ದಾಟದ ಮೇಲೂ ಕೂಡ ಅವರನ್ನ ನೀವು ಹಿಂದೂ ವಿರೋಧಿಗಳು ಅಥವಾ ಹಿಂದೂಗಳನ್ನ ಒಂದ್ ರೀತಿಯಲ್ಲಿ ಅವರನ್ನ ನಾಶ ಮಾಡ್ಲಿಕ್ಕಾಗೆ ಇರುವವರು, ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಲಿಕ್ಕೆ ಇರುವವರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತೀರಿ. ನಾನು ಯಾವ ಸಮುದಾಯದ ಬಗ್ಗೆ ಹೇಳ್ತಿದ್ದೀನಿ ಅಂತ ಹೇಳಿ ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೀನಿ. ಹಾಗಿರುವಾಗ ನಮ್ಮವರೇ ಯಾರ ಮೇಲೆ ನಂಬಿಕೆಯನ್ನ ಇಟ್ಟು ಅಲ್ಲಿ ಜವಾಬ್ದಾರಿಯನ್ನ ಕೊಡಲಾಗಿತ್ತು, ನಮ್ಮದೇ ಸಮುದಾಯದವರು ತಮ್ಮನ್ನ ತಾವು ರಾಮಭಕ್ತ ಅಂತ ಕರೆಸ್ಕೊಳ್ಳುವವರೇ ಹಿಂಗ್ ಮಾಡಿದಾಗ ಇಂಥವರನ್ನ ಏನಂತ ಕರಿತೀರಿ? ಮೇಡಮ್, ಈಗ ರಾಮ ಅದು ಟೆಂಟಲ್ಲಿ ಇದ್ದಿದಂತ ಎಷ್ಟು ಶತಮಾನಗಳ ವರ್ಷಗಳ ಅದನ್ನು ನಾವು ನೆನ್ಪಿಟ್ಕೋಬೇಕಲ್ವಾ? ಎಷ್ಟು ಜನ ಈ ದಾಳಿಕೋರರು ಸಾವಿರಾರು ವರ್ಷಗಳ ಕಾಲ ಮತ್ತೊಮ್ಮೆ ದಾಳಿ ಮಾಡಿದಾಗಲೂ ಕೂಡ ಹಿಂದೂ ಅಸ್ಮಿತೆ ಯಾವತ್ತು ಅಳಿಬಾರ್ದು ಅಂತ ಅಲ್ಲಿದ್ದಂತ ಒಬ್ಬೊಬ್ಬ ಭಕ್ತರು ಕೂಡ ತನ್ನ ಒಂದು, ಕೆಲವರಿದ್ದಾರೆ ಮೇಡಮ್ ಶತಮಾನಗಳಿಂದ ಚಪ್ಪಲಿನೇ ಧರಿಸಿಲ್ಲ. ಯಾವತ್ತು ರಾಮ ಮಂದಿರ ನಿರ್ಮಾಣವಾಗುತ್ತೆ ಅವತ್ತು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ, ಅವತ್ತು ಚಪ್ಪಲಿ ಧರಿಸ್ತೀನಿ ಅಂತ ಕುಟುಂಬಗಳು ಸಾವಿರಾರು ಇದೆ ಇದರಲ್ಲಿ. ನಾ ಹೇಳ್ತಾ ಇರುವಂತದ್ದು ಕೆಲವು ಒಂದ್ ನಿಮಿಷ ಸರ್, ನೀವು ಅಸ್ತಿತ್ವ ಮಾಡ್ಬಿಟ್ರಿ ನೀವು. ನಿಮ್ಗೆ ಅಸ್ತಿತ್ವ ಪ್ರಶ್ನೆ ಮಾಡೋದು ಯಾವ ನೈತಿಕತೆ ಇಲ್ಲ ರಾಮನ ಬಗ್ಗೆ ಮಾತಾಡಕ್ಕೆ? ಯಾವ ನೈತಿಕತೆ? ಈ ರಾಮನ ಅಸ್ತಿತ್ವ ಪ್ರಶ್ನೆ ಮಾಡೋದು ನೀವಲ್ವೇನ್ರಿ? ಯದು ಸರ್ ಕೇಳಿಸ್ಕೊಳ್ಬೇಕು, ಯದು ಸರ್ ನೀವು ಕೇಳಿಸ್ಕೊಳ್ಬೇಕು. ರಘು ಅವರೇ 5 ಸೆಕೆಂಡ್ ಸಮಯ ಕೊಡಿ. ಯದು ಸರ್ ಕೇಳಿಸ್ಕೊಳ್ಬೇಕು. ಯದು ಸರ್, ಯದು ಅವರೇ ವಾಯ್ಸ್ ಡೌನ್ ಪ್ಲೀಸ್, ವಾಯ್ಸ್ ಡೌನ್, ಕಾಮ್ ಡೌನ್, ಇಬ್ರದು ವಾಯ್ಸ್ ಗುರು ಸಿದ್ದಪ್ಪ ಅವ್ರ ವಾಯ್ಸ್ ಇರ್ಲಿ. ನಿಮ್ಮಿಬ್ರದು ವಾಯ್ಸ್ ಹೋಗ್ತಾ ಇಲ್ಲ ಸರ್, ನಿಮ್ ವಾಯ್ಸ್ ಹೋಗ್ತಾ ಇಲ್ಲ, ನಿಮ್ ವಾಯ್ಸ್ ಹೋಗ್ತಿಲ್ಲ. ಗುರು ಸಿದ್ದಪ್ಪ ಸರ್, ನಿಮ್ಮಿಬ್ರದು ವಾಯ್ಸ್ ಹೋಗ್ತಿಲ್ಲ ಸರ್, ಕಾಮ್ ಡೌನ್. ಯದು ಸರ್, ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಿದ್ದೀನಿ, ಇವತ್ತು ಮಾತನಾಡ್ತಿರೋದು ರಾಮನ ವಿಚಾರ. ನೀವು ಕೇಳಿಸ್ಕೊಳ್ಬೇಕು ಸರ್, ನೀವು ಕೇಳಿಸ್ಕೊಳ್ಬೇಕು. ನಾನು ಹೇಳೋದನ್ನ ನೀವು ಕೇಳಿಸ್ಕೊಳಕ್ ರೆಡಿ ಇಲ್ಲ ಅಂತಂದ್ರೆ ನಾನು ಸಮಯ ಕೊಡೋದನ್ನು ಕಟ್ ಮಾಡುವ ಅನಿವಾರ್ಯತೆ ನೀವೇ ಸೃಷ್ಟಿ ಮಾಡ್ತಿದ್ದೀರಿ. ಮತ್ತೊಮ್ಮೆ ನಿಮಗೆ ಕೇಳ್ತಾ ಇದ್ದೀನಿ, ಯದು ಸರ್ ಅವರು ವಿರೋಧ ಮಾಡಿದ್ರು, ಆಕ್ಷೇಪ ಸಲ್ಲಿಸಿದ್ರು. ಈಗಾಗಿರುವ ಪ್ರಮಾದವನ್ನ ಪ್ರಶ್ನೆ ಮಾಡಲಿಕ್ಕೆ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ, ರಾಮನ ಮೇಲೆ ವಿಶ್ವಾಸ ಇರುವವರಿಗೂ ರಾಮನ ಮೇಲೆ ವಿಶ್ವಾಸ ಇಲ್ಲದವರಿಗೂ ಕೂಡ ಹಕ್ಕಿದೆ. ಯಾಕಂದ್ರೆ ಇಲ್ಲಿ ಮತ್ತೆ ಹೇಳ್ತೀನಿ, ಆಗಿರೋದು ಕೇವಲ ಕಳ್ಳತನ ಅಲ್ಲ, ವಿಶ್ವಾಸ ದ್ರೋಹ. ಈ ನೆಲದ ಅಸ್ಮಿತೆಯ ಪ್ರತಿಬಿಂಬವಾದ ರಾಮನ ಹೆಸರಲ್ಲಿ ನಡೆದಿರುವ ದ್ರೋಹ ಇದು. ಹೀಗಾಗಿ ಈ ನೆಲದಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ. ನೀವು ಅದನ್ನು ಪ್ರಶ್ನೆ ಮಾಡ್ದಲೆ ನಾನು ಕೇಳಿದ್ ಸಿಂಪಲ್ ಸರ್, ಒಂದು ಸಮುದಾಯವನ್ನ ದೇಗುಲಗಳ ಸರ್ವನಾಶಕ್ಕಿರುವ ಸಮುದಾಯ ಅಂತ ಹೇಳಿ ಈ ದಿನಕ್ಕೂ ಕೂಡ ಬಿಂಬಿಸುವ ಬಿಜೆಪಿಗರು ಅದೇ ದೇವಸ್ಥಾನದಲ್ಲಿರ್ತಕ್ಕಂಥ ಇಂಥವರನ್ನ ಏನ್ ಹೇಳ್ತೀರಿ ಅಂತ? ಮೇಡಮ್, ನಾ ಹೇಳುವಂತದ್ದು ನಂಬಿಕೆಗೆ ಧಕ್ಕೆ ಆಗಿದೆ ಅನ್ನೋದನ್ನ ಮೊದಲೇ ಹೇಳಿದ್ದೇನೆ, ಪುನಃ ಅದನ್ನೇ ಉಚ್ಚರಿಸ್ತೀನಿ. ಈ ತರದ ಮೇಡಮ್, ರಾಮ ಮಂದಿರ ನಿರ್ಮಾಣ ಅದು ಒಂದು ಭಾಗ, ರಾಮ ಮಂದಿರ